ನಮಸ್ತೆ, ಅನು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ಸೊಪ್ಪು ಉಪ್ಸಾರು ಮುದ್ದೆ ನಮ್ಮ ಮಂಡ್ಯ ಸ್ಟೈಲಲ್ಲಿ, ಅದರಲ್ಲೂ ನನ್ನದೇ ಆದ ಒಂದು ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಯಾರೇ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗೆ ಉಪ್ಸಾರು ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀ ಗ್ಲಾಸಲ್ಲಿ ಅರ್ಧ ಟೀ ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಜನಕ್ಕಾಗುವಷ್ಟು ಉಪ್ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಸಾರಿಗೆ ನಾನು ಟೊಮೊಟೊನ ಯೂಸ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಸಲ್ ಬರಲಿ. ಅದು ಅಷ್ಟೊತ್ತಿಗೆ ನಾನಿಲ್ಲಿ ಖಾರನ ರೆಡಿ ಮಾಡ್ಕೊಳ್ತೀನಿ. ಖಾರಕ್ಕೆ ಸ್ವಲ್ಪ ಒಗ್ಗರಣೆನ ಮಾಡ್ಕೊಳ್ಬೇಕು, ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ದೆ. ಅದಕ್ಕೆ ನಾನು 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು 10ರಿಂದ 12 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಖಾರ ಇರೋದಿಲ್ಲ. ನಿಮಗೆ ಖಾರ ಜಾಸ್ತಿ ತಿಂತೀರಾ ಅಂತಂದರೆ ಖಾರ ಇರೋ ಮೆಣಸಿನ್ಕಾಯಿನ ತೊಗೊಳ್ಳಿ. ಇದು ಖಾರ ಇರೋಲ್ಲ. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ತುಂಬ ಕರಿ ಆಗೋ ತನಕ ಮಾಡ್ಕೊಳ್ಬೇಡಿ. ಇಷ್ಟಾದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮೆಣಸಿನ್ಕಾಯಿದು. ಅದಾದಮೇಲೆ ನಾನಿಲ್ಲಿ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಉಪ್ಸಾರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ದಿನ ಇಟ್ಕೊಳ್ಬೋದು. ಅಂದರೆ 4ರಿಂದ 5 ದಿನ ಹೊರಗಡೆ ಇಟ್ಟರೆ ಒಂದು 4-5 ದಿನ ಇಟ್ಕೊಳ್ಬೋದು. ಫ್ರಿಡ್ಜಲ್ಲಿ ಇಟ್ಟರೆ 8-10 ದಿನ ಇಟ್ಕೊಳ್ಬೋದು ಆರಾಮಾಗಿ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಮಿಕ್ಕಿರುವಂಥ ಸಾಮಗ್ರಿಗಳನ್ನ ಹಾಕೊಳ್ಳೋಣ. ಹಾಗೆಯೇ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ಉಪ್ಸಾರಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದಿಲ್ಲ ನಾನು, ಹಾಗೆ ಹಾಕ್ಕೊಳ್ಬೇಕು. ಉಪ್ಸಾರು ಖಾರ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನು ಕಾಳುಮೆಣಸು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡಿರ್ತೀವಿ, ಹುಣಸೆಹಣ್ಣನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಸಾರು ಖಾರಕ್ಕೆ. ಅದಾದಮೇಲೆ ಸ್ವಲ್ಪ ಕರಿಬೇವು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಷ್ಟೇ. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ, ಸ್ಟವ್ ಆನ್ ಆಗಿಲ್ಲ. ಸ್ಟವ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಬಿಸಿಗೆ ಮಿಕ್ಸ್ ಆದರೆ ಸಾಕದು. ಅದಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಏನಿಲ್ಲ ಅಂದ್ರೂ ಒಂದು 10 ನಿಮಿಷ ಇದು ತಣ್ಣಗಾಗಬೇಕು. ಅಷ್ಟೊತ್ತಿಗೆ ನಾನು ಉಪ್ಸಾರು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಸೊಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಕಿಲ್ಕಿರೆ ಸೊಪ್ಪು ತೊಗೊಂಡಿದ್ದೀನಿ. ಸಣ್ಣಕ್ಕೆ ಕೀರೆ ಸೊಪ್ಪು ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಉತ್ತರಿಸಿ ಹಾಕ್ಕೊಳ್ಬೇಕು. ಅದನ್ನು ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬೇಳೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ವಿಸಲ್ಗೆ ಈ ರೀತಿ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು. ನನಗೆ ಟೊಮೊಟೊನೂ ಕೂಡ ಬೆಂದಿದ್ದು, ಅದನ್ನು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ಕಟ್ ಮಾಡಿರುವಂಥ ಸೊಪ್ಪನ್ನು ಹಾಕಿ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಳೆನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಇರುವಾಗಲೇ ನಾವು ಆಫ್ ಮಾಡ್ಕೊಳ್ಬೇಕಿತ್ತು. ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಅದಾದಮೇಲೆ ಅದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಬೇಳೆನ ಎತ್ತಿಟ್ಕೊಂಡೆ. ಯಾಕೆ ಅಂತಂದರೆ ಉಪ್ಸಾರು ಖಾರಕ್ಕೆ ಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ, ಸೊಪ್ಪು ಹಾಕಿದ್ದೀನಿ. ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆಂದರೆ ಸಾಕು. ತುಂಬ ಮೊಸಪ್ಪು ಥರ ಬೇಯಿಸ್ಕೊಳ್ಳೋದು ಬೇಡ, ಇಷ್ಟಾದರೆ ಸಾಕು. ನೋಡಿ, ಇಲ್ಲೊಂದು ತೂತ್ ಪಾತ್ರೆ ತೊಗೊಂಡಿದ್ದೀನಿ. ಅದ್ರ ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸಾಂಬಾರನ್ನೆಲ್ಲ ಬೇರೆ ಮಾಡ್ಕೊಳ್ಳೋಣ, ಸೊಪ್ಪು ಬೇರೆ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ನಾವು ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀರೆಲ್ಲ ಸಪ್ರೇಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಬೋದು. ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಟು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಎಣ್ಣೆನ ಹಾಕಿ ಅದಕ್ಕೆ 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಏನೂ ಹಾಕೋದು ಬೇಡ. ಇದೇ ರೀತಿಯೇ ಸಿಂಪಲಾಗಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ನಾವು ಆವಾಗಲೇ ಏನು ಸೊಪ್ಪನ್ನ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಏನಿಲ್ಲ ಅಂದ್ರೂ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಕೈ ಬಿಡಬಾರ್ದು. ಆವಾಗ ಸೊಪ್ಪಲ್ಲಿ ಒಂದು ಘಮ ಬರುತ್ತೆ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸೊಪ್ಪು. ಹಂಗಾಗಿ ಸೊಪ್ಪನ್ನ ಜಾಸ್ತಿ ನಾವು ಬೇಯಿಸುವಾಗ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ನೋಡಿ, ನಾನು ಕೂಡ ಈ ರೀತಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಹಸಿ ತೆಂಗಿನಕಾಯಿ ತುರಿನೇ ತುಂಬ ಚೆನ್ನಾಗಿರೋದು ಇದಕ್ಕೆ. ಅದಾದಮೇಲೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೂ ಕೂಡ ಐ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಮಿಷ. ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಅದರಲ್ಲಿರುವಂಥ ನೀರೆಲ್ಲ ಸುಂಡ್ಕೊಬೇಕು. ಅದರಲ್ಲಿರುವಂಥ ನೀರೆಲ್ಲ ಡ್ರೈ ಆದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ
ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಖಾರಕ್ಕೆ ಅಂತ ರೆಡಿ ಮಾಡಿಟ್ಟಿದ್ವಲ್ಲ ಅದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಅದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಬೇಕು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಉಪ್ಸಾರು ಖಾರನ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ನಾನು ಈ ರೀತಿ ಎಲ್ಲ ಫ್ರೈ ಮಾಡಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಅನ್ನ ಮಾಡಿ ಉಪ್ಸಾರು ಖಾರಕ್ಕೆ ತುಪ್ಪ ಹಾಕಿ ಕೊಟ್ಬಿಟ್ರೆ ಹೊಟ್ಟೆ ತುಂಬ ನನ್ನ ಮಕ್ಕಳಾಗಲಿ ನನ್ನ ಗಂಡಾಗಲಿ ಹೊಟ್ಟೆ ತುಂಬ ಊಟ ತಿಂತಾರೆ. ಅದಕ್ಕೋಸ್ಕರ ನಾನು ಈ ರೀತಿನೇ ಯಾವಾಗಲೂ ಇದೇ ರೀತಿನೇ ಮಾಡ್ಕೊಳ್ಳೋದು. ನಾನು ಒಂದು 2-3 ಥರ ಮಾಡ್ತೀನಿ, ಆದರೆ ಜಾಸ್ತಿ ಇದನ್ನೇ ಮಾಡೋದು. ಒಂದು 2-3 ಥರ ಮಾಡ್ತೀನಿ, ಅದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ನೋಡಿ ಹಾಗೆಯೇ ಹೇಗೆ ಬಂತು ವಿಡಿಯೋ ಅಂತ ನನಗೆ ದಯವಿಟ್ಟು ತಿಳಿಸಿ. ಹಾಗೆಯೇ ನೋಡಿ ಸ್ವಲ್ಪನೂ ನೀರು ಹಾಕ್ತೆ ಖಾರನ ಈ ರೀತಿ ರುಬ್ಕೊಂಡು ತಗೊಳ್ಬೇಕು. ಅಂದರೆ ತುಂಬ ನೈಸಾಗೂ ಬೇಡ, ತುಂಬ ತರಿಯಾಗೂ ಬೇಡ. ಯಾಕೆಂದರೆ ನಾವು ಟೊಮೊಟೊ ಅದೆಲ್ಲ ಹಾಕಿರ್ತೀವಲ್ಲ, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಅದರಲ್ಲೇ ಚೆನ್ನಾಗಿ ರುಬ್ಕೊಳ್ಬೋದು. ನೀರು ಹಾಕ್ತಿರೋ ರುಬ್ಬಿದಾಗ ನಮಗೆ ಅದರಲ್ಲಿರುವಂಥ ಟೇಸ್ಟು ಹಾಗೇ ಇರುತ್ತೆ. ನೀರು ಹಾಕ್ಬಿಟ್ರೆ ಸ್ವಲ್ಪ ಸಪ್ಪೆ ಥರ ಆಗಿಬಿಡುತ್ತೆ. ಅದಾದಮೇಲೆ ಬೇರೆ ಸಪ್ರೇಟ್ ಬೌಲಿಗೆ ತೊಗೊಂಡಿದ್ದೀನಿ. ಇವಾಗ ನಾವು ಆಗಲೇ ಏನು ಜಾರಲ್ಲಿ ರುಬ್ಕೊಂಡ್ವಲ್ಲ ಆ ಜಾರನ್ನ ತೊಳ್ಕೊಳ್ಳೋದು ಬೇಡ. ಅದೇ ಜಾರಿಗೆ ನಾನು ಬೇಯಿಸಿಟ್ಟಿದಂಥ ಟೊಮೊಟೊನ ಹಾಕ್ಕೊಂಡು ಇವಾಗ ರುಬ್ಕೊಳ್ತೀನಿ. ನೋಡಿ ಇದೇ ಜಾರ್ಗೆ ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಬೇಕು. ಇದನ್ನು ಟೊಮೊಟೊನ ನೀವು ನೈಸಾಗಾದರೂ ರುಬ್ಕೊಳ್ಬೋದು, ತರಿಯಾಗಾದರೂ ರುಬ್ಕೊಳ್ಬೋದು. ಇವಾಗ ಟೊಮೊಟೊನ ರುಬ್ಕೊಂಡು ತೊಗೊಳ್ತೀನಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಮಗೆ ಎಷ್ಟು ಉಪ್ಸಾರಿಗೆ ನೀರು ಬೇಕೋ ಅಷ್ಟು ಮಿಕ್ಸಿ ಜಾರ್ಗೆ ಹೆಂಗೂ ನಾವು ತೊಳಿಲೇಬೇಕಲ್ವ, ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಲೇಬೇಕು. ಆವಾಗ ನಮಗೆ ಎಷ್ಟು ಉಪ್ಸಾರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಒಂದು ಕುದಿ ಬರಲಿ. ಇವಾಗ ಉಪ್ಪು ಸಪ್ಪೆನ ನೋಡ್ಕೊಳ್ಳಿ, ಉಪ್ಪು ಬೇಕಂದ್ರೆ ಅನಿಸಿದ್ರೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟೇ ಫ್ರೆಂಡ್ಸ್, ಉಪ್ಸಾರು ಖಾರ ಸೊಪ್ಪು ಎಲ್ಲ ರೆಡಿ ಆಯಿತು. ನೋಡಿ ಒಂದು ಪ್ಲೇಟಿಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲಿಯಾದರೂ ಏನಾದರೂ ತಪ್ಪಾಗ್ತಾ ಇದ್ದರೆ ದಯವಿಟ್ಟು ತಿಳಿಸಿ, ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸರಿ ಮಾಡ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ಒಂದು ಉಪ್ಸಾರು ರೆಸಿಪಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.